ಲವ್ ಮಾಕ್ಟೇಲ್ ಸಿನಿಮಾದ ಮೂಲಕ ಮನೆ ಮಾತಾದ ಅಪ್ಪಟ ಕನ್ನಡತಿ ಅಮೃತ ಅಯ್ಯಂಗಾರ್ ಅವರು ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ಗೆ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ರೆಡ್ ಕಾರ್ಪೆಟ್. ಅಮೃತ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಬಂದು ನಿಮಗೆ? ಪ್ರತಿ ಸಲ ಇಲ್ಲಿ ಬಂದಾಗ್ಲೂ ಅದು ಒಂದು ಕನ್ನಡದ ವೆಲ್ಕಮ್ ಇದೆ. ಕನ್ನಡ ಮ್ಯಾಗಝಿನ್ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲ ಆರ್ಟಿಸ್ಟ್ಗಳನ್ನ ಸೇರಿಸಿ ಬೇರೆ ಬೇರೆ ಭಾಷೆ ನಟರನ್ನೆಲ್ಲ ಸೇರಿಸಿ ಇಷ್ಟು ಚೆನ್ನಾಗಿ ಮಾಡೋದು ಅಂದ್ರೇ ಖುಷಿ. ಸೊ ಪ್ರತಿ ವರ್ಷ ಇಲ್ಲಿ ಬರೋದೇ ಖುಷಿ ಆಗುತ್ತೆ. ಸೋ ಸ್ವೀಟ್ ಆಫ್ ಯು. ಅಪ್ಪಟ ಕನ್ನಡತಿ, ನೀವು ಎಷ್ಟು ಸ್ವೀಟ್ ಆಗಿ ಕನ್ನಡ ಮಾತಾಡ್ತೀರಾ. ತುಂಬಾ ಖುಷಿ ಆಗತ್ತೆ ಆಕ್ಚುಲಿ ನಿಮ್ನ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು ಅಂತ ಅಂದ್ರೇನೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು? ಯಾರ ಜೊತೆ ಮಾಡ್ತಾ ಇದ್ದೀರಾ ನೀವು? ನಾನು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಫಾದರ್ ಅನ್ನೋ ಸಿನಿಮಾ ಓ ವಾವ್, ವೆರಿ ನೈಸ್. ಅವರೊಟ್ಟಿಗೆ 3ನೇ ಸಿನಿಮಾ. ಸೂಪರ್ ಸೂಪರ್, ದಟ್ ಇಸ್ ರಿಯಲಿ ನೈಸ್. ತುಂಬಾ ಇಷ್ಟಪಡುವಂತಹ ಬೆಸ್ಟ್ 5 ಕನ್ನಡ ಮೂವೀಸ್ ಯಾವ್ದು? ಅರಸು, ಓಕೆ, ಆಮೇಲೆ ಪರಮಾತ್ಮ, ಎರಡು ಪರಮಾತ್ಮ ಯೂನಿವರ್ಸಲ್ಲಿ ಬೆಸ್ಟ್ ಮೂವಿ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ಸುತ್ತೆ. ನನ್ ಸಿನಿಮಾ ಲವ್ ಮಾಕ್ಟೇಲ್ ನನಗೆ ತುಂಬಾ ಇಷ್ಟ. ಎಸ್, ನನಗೆ ವಿಷ್ಣುವರ್ಧನ ಇಷ್ಟ. ಸುದೀಪ್ ಸರ್ದು. ಎಸ್, ಅಂಡ್ ಆಲ್ಸೋ ಆಪ್ತಮಿತ್ರ. ನೀವು ಯೂತ್ ಐಕಾನ್ ಫೀಮೇಲ್ ಗೆ ನಾಮಿನೇಟ್ ಆಗಿದ್ದೀರಾ. ಹೇಗ್ ಅನಿಸ್ತಿದೆ ನಿಮಗೆ? ತುಂಬಾನೇ ಖುಷಿ ಆಗ್ತಿದೆ. ಅಂದ್ರೆ ಇದೊಂದು ಅಪ್ಗ್ರೇಡ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಇನಿಷಿಯಲಿ 2 years ago ರೈಸಿಂಗ್ ಸ್ಟಾರ್ ಅವಾರ್ಡ್ ನ ಗೆದ್ದಿದ್ದೆ. ಸೊ ಈ ಸತಿ ಯೂತ್ ಐಕಾನ್ ಗೆ ನಾಮಿನೇಟ್ ಮಾಡಿದಾಗ ಓಕೆ, ಒಂದ್ ಸ್ವಲ್ಪ ಅಪ್ಗ್ರೇಡ್ ಸಿಕ್ಕಿದೆ ಅಂತ ಅನ್ಸ್ತು. ಆಲ್ ದ ವೆರಿ ಬೆಸ್ಟ್ ಫಾರ್ ದಟ್. ನಿಮಗೆ ಬೇರೆ ಇಂಡಸ್ಟ್ರಿಗಳಿಂದ ನಿಮಗೆ ಆಫರ್ಸ್ ಬಂದ್ರೆ ನೀವು ಹೋಗ್ತೀರಾ, ಮಾಡ್ತೀರಾ? ಬೇರೆ ಆಫರ್ ಬಂದ್ರೆ ಕತೆ ಪಾತ್ರಗಳು ತುಂಬಾ ಇಷ್ಟ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಕನ್ನಡದಲ್ಲೇ ಹೋಗ್ಬೇಕು. ಎಸ್, ಯು ಲುಕಿಂಗ್ ವೆರಿ ಗಾರ್ಜಿಯಸ್. ಇವತ್ತು ರೆಡಿ ಆಗಕ್ಕೆ ಎಷ್ಟು ಹೊತ್ತು ತಗೊಂಡ್ರಿ ನೀವು? ಸೊ ಮೈಸೂರಿಂದ ರೆಡಿ ಆಗಿ ಬಂದಿದ್ದೀನಿ. ಐ ಟುಕ್ 45 minutes. Oh wow, you're looking very, very, very gorgeous. Thank you so much. You too. I love your set. And I hope you win. Thank you All so the much. very best and congratulations. Thank you so much. ಕಿಸ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ನ್ಯಾಷನಲ್ ಕ್ರಶ್ ಅಂಡ್ ಎಲ್ಲಾ ಹುಡುಗರ ನಿದ್ದೆಗೆಡಿಸಿರುವಂತಹ ಶ್ರೀಲೀಲಾ ಅವರು ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ರೆಡ್ ಕಾರ್ಪೆಟ್ ಗೆ ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಹಾಯ್ ಶ್ರೀಲೀಲಾ ಅವರೇ. ಹೆಲೋ. ವೆಲ್ಕಮ್ ಟು ಚಿತ್ತಾರ ಸ್ಟಾರ್. ಥ್ಯಾಂಕ್ ಯು ಸೋ ಮಚ್. ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್. ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಬಂದು? ಮೇನ್ಲಿ ಐ ಥಿಂಕ್ ಎಲ್ಲರೂ ಭೇಟಿ ಆಗ್ತಾ ಇದ್ದೀನಿ, ಎಲ್ಲರೂ ಮೀಟ್ ಮಾಡಿದಾಗ ಖುಷಿ ಆಗ್ತಿದೆ. ತುಂಬಾ ಒಂದು 2-3 years ಗ್ಯಾಪ್ ಬಂತಲ್ವಾ, ಸೊ ಚೆನ್ನಾಗಿ ಅನಿಸ್ತಾ ಇದೆ. ದಟ್ ಇಸ್ ಸೋ ನೈಸ್ ಟು ಸಿ ಯು ಹಿಯರ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಕೆಲವೊಂದು ಕ್ವೆಶನ್ಸ್ ಇದೆ ನಿಮ್ಮನ್ನ ಕೇಳ್ಬೇಕು ಅಂತ. ಇದು ನನ್ನ ಕ್ವೆಶನ್ಸ್ ಮಾತ್ರ ಅಲ್ಲ, ಕನ್ನಡ ಜನತೆ ನಿಮ್ನ ಈ ಕ್ವೆಶನ್ಸ್ ಎಲ್ಲ ಕೇಳ್ಬೇಕು ಅಂತ ಇದ್ದಾರೆ, ನನ್ನ ಮೂಲಕ ಕೇಳಿಸ್ತಾ ಇದ್ದಾರೆ. ಓಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಯಾವಾಗ ವಾಪಸ್ ಬರ್ತಾ ಇದ್ದೀರಾ ನೀವು? ಜುಲೈ ಅಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಜೂನಿಯರ್ ಅಂತ. ಓಕೆ, ನಿಮ್ಮ ಡ್ರೀಮ್ ರೋಲ್ ಯಾವ್ದು ಶ್ರೀಲೀಲಾ ಅವರೇ? ನನಗೆ ಪರ್ಸನಲಿ ಹಿಸ್ಟಾರಿಕ್ ತುಂಬಾ ಇಷ್ಟ, ಡಿಫ್ರೆಂಟ್ಲಿ ಏಬಲ್ಡ್ ತುಂಬಾ ಇಷ್ಟ. ಸೊ ಇಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಯಾರ ಜೊತೆ ಲಾಂಗ್ ಡ್ರೈವ್ ಹೋಗಕ್ಕೆ ಇಷ್ಟ ಪಡ್ತೀರಾ ನೀವು ಅನ್ನೋದು ನಂಗೆ. ನಾನ್ ಮಮ್ಮಿ ಬಿಟ್ಟು ಯಾರ ಜೊತೆನೂ ಡ್ರೈವ್ ಹೋಗಲ್ಲ. ದಿಸ್ ಇಸ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಆನ್ಸರ್. ಇಲ್ಲ, ಡ್ರೈವ್ಸೇ ಬೇಡ, ಗಾಡಿ ಬೇಡ, ಮನೇಲಿ ಕೂತ್ಕೊಳ್ಳೋಣ. ಲಾಂಗ್ ಡ್ರೈವ್ ಬೇಡ ಯಾರು? ಬೇಡವೇ ಬೇಡ. ಇಟ್ ಶುಡ್ ಬಿ ಯೋರ್ ಮಾಮ್. ಇಲ್ಲಾಂದ್ರೆ ಯಾರು ಬೇಡ. ಇಟ್ಸ್ ಆಕ್ಚುಲಿ ಸಚ್ ಅ ಗುಡ್ ಥಿಂಗ್. ವೆರಿ ನೈಸ್. ದೇವರ ಪ್ರತ್ಯಕ್ಷ ನಿಮ್ ಮುಂದೆ ಆದ್ರೆ ವರ ಅಲ್ಲ, ನಾಟ್ ಅ ಬೂನ್, ಅವ್ರನ್ನ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಇವೇನಕ್ಕೆ ಅಷ್ಟು ದೂರ ಇದ್ದೀರಾ, ಒಂದ್ ಸ್ವಲ್ಪ ಹತ್ರ ಇರ್ಬೋದಿತ್ತಲ್ಲ, ದಿವಸ ಫೋನ್ ಮಾಡಿದಾಗ ಫೋನ್ ಎತ್ತಬೋದಲ್ಲ. ದಟ್ ಇಸ್ ವೆರಿ ಕ್ಯೂಟ್. ದಟ್ಸ್ ಅ ವೆರಿ ಕ್ಯೂಟ್ ಆನ್ಸರ್. ಕಿಸ್ ಮೂವಿನ ನೀವ್ ಯಾವ್ದಾದ್ರು ಫ್ರೂಟ್ಗೆ ಹೋಲಿಕೆ ಮಾಡ್ಬೇಕು ಅಂದ್ರೆ ಯಾವ್ದು ಫ್ರೂಟ್ಗೆ ಹೋಲಿಕೆ ಮಾಡ್ತೀರಾ? ಸ್ಟ್ರಾಬೆರಿ, ಬಿಕಾಸ್ ನನಗೆ ತುಂಬಾ ಇಷ್ಟ. ಸ್ಟ್ರಾಬೆರಿ ತುಂಬಾ ಇಷ್ಟ. ಅಂಡ್ ಇಟ್ಸ್ ಯುವರ್ ಫಸ್ಟ್ ಮೂವಿ, ಸೊ ಇಟ್ಸ್ ಅ ವೆರಿ ಸ್ಪೆಷಲ್. ವೆರಿ. ನಿಮ್ಮ ಫೇವ್ರೇಟ್ ಕನ್ನಡ ಹೀರೋಯಿನ್ ಅಥವಾ ಹೀರೋ ಯಾರು? ಒಂದು ಯಾವಾಗ್ಲೂ ಕ್ಲಾಸಿಕ್. ಇಫ್ ವಿ ಟಾಕಿಂಗ್ ಅಬೌಟ್ ಈ ಜನರೇಷನ್ ಅಲ್ಲಿ, ಸೊ ಹೀರೋಯಿನ್ ಇಸ್ ರಾಧಿಕಾ ಪಂಡಿತ್ ಅವರು, ಅಂಡ್ ಹೀರೋ ಇಸ್ ಯಶ್ ಅವರು, ಅಂಡ್ ಅಪ್ಪಾಜಿ, ಓಕೆ, ಅಂಡ್ ಲಕ್ಷ್ಮಿ ಅಮ್ಮ. ಓಕೆ, ಶ್ರೀಲೀಲಾ ಅವರೇ, ನಿಮ್ ಜೊತೆ ಒಂದು ಪುಟ್ಟ ಗೇಮ್ ಆಡಿಸ್ತೀವಿ. ಇಟ್ಸ್ ನಾಟ್ ಅ ತುಂಬಾ ಕಷ್ಟವಾದ ಗೇಮ್ ಏನಲ್ಲ. ಹಿಂಗೆ ಅಂತೀರಾ? ಇದರ ಪೋಸ್ಟರ್ಸ್ ಇದೆ, ಇದ್ರ ಮೇಲೆ ಎಮೋಟಿಕಾನ್ಸ್ ಇದೆ. ಯು ಹ್ಯಾವ್ ಟು ಸಿ ದಿಸ್ ಅಂಡ್ ಈ ಮೂವಿ ಯಾವ್ದು ಅಂತ ಗೆಸ್ ಮಾಡಿ. ಗಜಕೇಸರಿ. ಓ ವಾವ್, ನೆಕ್ಸ್ಟ್ ಒಂದೇ ಸೆಕೆಂಡ್ ಗೆ ಗೆಸ್ ಮಾಡ್ಬಿಟ್ರು. ನೆಕ್ಸ್ಟ್ ಮೂವಿ ಅದ್ರ ಇಷ್ಟು ಜನ ಕುಟುಂಬ. ಕುಟುಂಬ ಅಲ್ಲ, ಅನದರ್ ವರ್ಡ್, ಸಮಾನಾರ್ಥಕ ಪದಗಳನ್ನ. ಎಸ್ ವಂಶ. ಗುಡ್. ನಾನ್ ನಿಮ್ಗೆ ಕ್ವೆಶನ್ಸ್ ಕೇಳ್ತೀನಿ, ನೀವು ಎಸ್ ಆರ್ ನೋ ಹೇಳ್ಬೇಕು. ಶ್ರೀಲೀಲಾ ಅವರು ಕಮಿಟೆಡ್, ಎಸ್ ಆರ್ ನೋ? ಶ್ರೀಲೀಲಾ ಅವರು ಹೃತಿಕ್ ರೋಷನ್ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ, ಎಸ್ ಆರ್ ನೋ?
ಲೆಟ್ಸ್ ಕೀಪ್ ಇಟ್ ಹ್ಯಾಂಗಿಂಗ್ ಅಂತನಾ? ಹಾ, ಲೆಟ್ಸ್ ಕೀಪ್ ಇಟ್ ಹ್ಯಾಂಗಿಂಗ್. ಓಕೆ. ಶ್ರೀಲೀಲಾ ಅವರು ತುಂಬಾ ಫುಡಿ ಪರ್ಸನ್. ಯು ಡೋಂಟ್ ಲುಕ್ ಲೈಕ್ ಫುಡಿ ಪರ್ಸನ್ ಇನ್ ಎನಿ ಆಂಗಲ್. ಬೆಣ್ಣೆ ದೋಸೆ ತಿನ್ಬೇಕಾ ಏನ್ ತಿನ್ಬೇಕಂತ ನಾನು ಇವಾಗಲೂ ಪ್ಲಾನ್ ಮಾಡ್ತೀನಿ. ದಟ್ ಇಸ್ ಸೋ ನೈಸ್. ಇವತ್ತು ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಶ್ರೀಲೀಲಾ ಅವರೇ. ನಿಮ್ಮ ಎಲ್ಲ ನ್ಯೂ ವೆಂಚರ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗಕ್ಕೆ ಗಾಳಿಪಟ ಸಿನಿಮಾದ ಮೂಲಕ ಬಬ್ಲಿ ಆಗಿ ಕ್ಯೂಟ್ ಹುಡುಗಿ ಅಂತ ಅನಿಸ್ಕೊಂಡು ಎಂಟ್ರಿ ಕೊಟ್ಟಂತಹ ಭಾವನಾ ಮ್ಯಾಮ್ ನಮ್ ಜೊತೆ ಇದ್ದಾರೆ. ಅವರನ್ನ ಕನ್ನಡ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ರೆಡ್ ಕಾರ್ಪೆಟ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್, ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ಬಂದು? ಮ್ಯಾಗ್ಝೀನ್ ಸ್ಟಾರ್ಟ್ ಆದಾಗಲೇ ನಮ್ಗೆ ಖುಷಿ ಆಯ್ತು. ಆ ಕ್ವಾಲಿಟಿ ಆಗ್ಬೋದು, ಮತ್ತೆ ನಮ್ಮ ಚಿತ್ರರಂಗದ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅದೊಂದು ಪ್ರೋತ್ಸಾಹನೆ ನೀಡುತ್ತೆ ನಮ್ಗೆಲ್ಲ. ಎಸ್. ನಿಮ್ಗೆ ಒಂದಷ್ಟು ಕ್ವೆಶನ್ಸ್ ನ ಕೇಳ್ತೀನಿ. ನೀವು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಇದ್ರೆ ಇಂಡಸ್ಟ್ರಿನಲ್ಲಿ ಯಾರ ಜೊತೆ ಹೋಗಕ್ ಇಷ್ಟಪಡ್ತೀರಾ? ಸಿಂಗರ್, ಒಳ್ಳೆ ಸಿಂಗರ್. ಇವಾಗ ತಾನೇ ಸಂಚಿತ್ ಹೆಗ್ಡೆ ಅವ್ರು ಸಿಕ್ಕಿದ್ರು. ನಾನು ಹ್ಯೂಜ್ ಫ್ಯಾನ್ ಅಂಡ್ ವಾಸುಕಿ ವೈಭವ್. ಒಳ್ಳೆ ಸಿಂಗರ್ ಜೊತೆ ಹೋಗಿ ಇಷ್ಟಪಡ್ತೀನಿ. ಹಾಡು ಕೇಳ್ಕೊಂಡು ಹೋಗಿ ಅವರು ನನ್ನೇ ಎಲ್ಲ ಆಡಿಸ್ಬಿಟ್ಟು ನೀನ್ ಹಾಡು ಅಂತ ದಟ್ಸ್ ಅ ವೆರಿ ನೈಸ್ ಆನ್ಸರ್. ನಾನ್ 3 ಜನದ ಹೆಸರು ಹೇಳ್ತೀನಿ, ನಮ್ ಕನ್ನಡ ಇಂಡಸ್ಟ್ರಿ ಹೀರೋಸ್ ಹೆಸರು ಹೇಳ್ತೀನಿ. ಅವ್ರ ಬಗ್ಗೆ ಒಂದು ವರ್ಡ್ ಅಲ್ಲಿ ನೀವು ಅವ್ರನ್ನ ಡಿಸ್ಕ್ರೈಬ್ ಮಾಡ್ತೀರಾ ಅಂದ್ರೆ ಏನ್ ಹೇಳ್ತೀರಾ ಅಂತ. ದುನಿಯಾ ವಿಜಯ್ ಸರ್. ಟೈಗರ್ ಅವರು, ಹುಲಿ ಟೈಗರ್. ಓ ವಾವ್, ನೈಸ್. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್. ಮೈ ಸ್ವೀಟ್ ಓ ವಾವ್, ಸೋ ಕ್ಯೂಟ್. ಅವ್ರ ಜೊತೆ ಮಾಡಿದ ಇವಾಗರು. ಧನಂಜಯ್ ಸರ್. ನಾನು ಸಿಂಪಲ್, ಆನೆಸ್ಟ್, ತುಂಬಾ ಪ್ರಾಮಾಣಿಕವಾದ ವ್ಯಕ್ತಿ. ಮ್ಯಾಮ್, ನೀವು ಫಸ್ಟ್ ಮೂವಿನೇ ಅನಂತ್ ನಾಗ್ ಸರ್ ಅಂತಹ ದೊಡ್ಡ ದಿಗ್ಗಜರ ಜೊತೆ ಮಾಡಿದ್ರಿ ಮೂವಿ. ರೀಸೆಂಟ್ ಆಗಿ ಪದ್ಮಭೂಷಣ್ ಬಂತು ಅವರಿಗೆ. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಲಾಂಗ್ ಡ್ಯೂ ಅನ್ಸುತ್ತೆ. Yes, ಹೌದು. ಲಾಂಗ್ ಡ್ಯೂ ಅದು ಯಾವಾಗ್ಲೂ ಬರ್ಬೇಕಿತ್ತು. ಬಟ್ ಐ ಆಮ್ ಸೋ ಹ್ಯಾಪಿ ಅವ್ರಿಗೆ ಬಂತು. ಇವಾಗ ಅವರು ರಿಸೀವ್ ಆಗಿದ್ದಾರೆ. ಅಂಡ್ ಒಂದು ವಿಡಿಯೋ ನೋಡಿದೆ, ರಿಷಬ್ ಸರ್ ಅವರಿಗೆ ದೃಷ್ಟಿ ತೆಗೆದ್ರು. ಇವನ್ ಮೀ, ಹಿ ಇಸ್ ಮೈ ಫೇವರೇಟ್ ಹೀರೋ ಆಸ್ ವೆಲ್. ಸೊ ಅನಂತ್ ನಾಗ್ ಸರ್ ತರ ಮೋಸ್ಟ್ ಚಾರ್ಮಿಂಗ್, ಒಂಥರ ಅವ್ರ ಎಲಿಗೆನ್ಸ್ ರೋಲ್ ಮಾಡೋದಾಗಿರ್ಬಹುದು, ಆತರ ಯಾರು ಬರಕ್ ಸಾಧ್ಯನೇ ಇಲ್ಲ. ನೀವು ಲಾಂಗ್ ಡ್ರೈವ್ ಸಿಂಗರ್ ಜೊತೆ ಹೋಗ್ತೀರಾ ಅಂತ ಹೇಳಿದ್ರಿ. ಸೊ ನೀವು ಮದ್ವೆ ಆಗೋದೂನು ಒಬ್ಬ ಸಿಂಗರ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀರಾ? ಇಲ್ಲ, ಸಿಂಗರ್ ಗೊತ್ತಿಲ್ಲ ನನ್ಗೆ. ಐ ಥಿಂಕ್ ತುಂಬಾ ಮ್ಯೂಸಿಕಲ್ ಲೈಫ್ ಆಗ್ಬಿಡುತ್ತೆ ಅದು. ಆಗ್ಬಿಡುತ್ತಾ ಗೊತ್ತಿಲ್ಲ ನನಗೆ. ಸಮಥಿಂಗ್ ಚಟ್ಪಟ ಬೇಕು. Yes, of course. Thank you so much, ma'am, Chitara Star Awards ಗೆ ಬರೋದಕ್ಕೆ. I hope you enjoy the whole evening. Thank you so much. And ತುಂಬಾ ಚಂದ ಕಾಣಿಸ್ತಾ ಇದೆ. Thank you so much. ಚೆನ್ನಾಗಿತ್ತು ನಿಮ್ ಜೊತೆ. Thank you so much. Means a lot.